ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ನಿನ್ನ ರಾತ್ರಿ ಹೊತ್ತಿ ಸೌದತ್ತಿ ಹೋಗ್ಬೋದು. ನಾನು ಸೌದತ್ತಿ ಎದ್ದಿಂದ್ರ ಬರ್ರಿ ಮುಂದೆ ಅಲ್ಲಿ ನಿಂದ್ರಿ ಬಂದ್ರ ನೋಡ್ದೇವ್ ಅವನು ಇಡೀ ಶರೀರ, ಇಡೀ ಪ್ರಕೃತಿ, ಅವನ ಜಡ್ಡು, ಅವನ ಮನ್ಯಾನ ಪೀಡ, ಯಾರಿಗೆ ಆ ಮನೆ ಒಳಗ ನೆಮ್ಮದಿ ಶಾಂತಿ ಅನ್ನುವಂತಕ್ಕದ್ದು ಹೌದ್ರಿ ಆ ಮನೆ ಒಳಗೆ ಸಿಕ್ಕಿಲ್ಲ. ಹೌದ್ರಿ ಒಂದು ಮಗುನು ಕಳ್ಕೊಂಡ. ಅದಕ್ಕೆ ಅಜ್ಜರಾಗಲಿ ಏನು ಹೇಳಿದ್ರಲ್ಲ, ಏನ್ ಹೇಳ್ಯಾರ ಅಜ್ಜರ ಆಗಲ್ಲ ದಾರ ಕೊಟ್ಟು ಮುಂದ ಏನಂತಂದ್ರೆ ಇವ ಎಷ್ಟೋ ವರ್ಷದ ಹಿಂದ ಬಿದ್ದದ್ದು ಇವ್ ಕೂಡ ಹೋಗಿ ಮನೆ ಸೇರ್ಕೊಂಡೈತಿ. ಇವ್ರು ಮಾಟ ಮದ್ದು ಅವ್ರು ಮಾಡಿಸ್ತಾರ, ಇವ್ರು ಮಾಡಿಸ್ತಾರ, ಎಲ್ಲಾ ಮನೆ ಸಂಶಯ ಮಾಡ್ಕೊಂತ ಹೋಗ್ತಾರ ಇವ್ರು. ಹೌದ್ರಿ ಅದಕ್ಕ ಇನ್ನೂ ಅಷ್ಟು ದಿವ್ಸ ಹಿಂಗ ಅಡ್ಡಾಡ್ಕೊಂತ ಹೊಕ್ಕಿನಪ್ಪ ಅಂದ್ರ ನನ್ ಬೂದಿ ಬೇಡ ಅಂತ ಹೇಳ. ಹಂಗಂದ್ರೆ ಹಂಗ ಮತ್ ಎಲ್ಲಾ ಮಿಕ್ಕಿ ಕರೆದ್ದು ನೀನು ಮೆಟ್ಲಕ್ ಬಂದಿನಿ, ನಂದು ಎಲ್ಲಾ ತರದಿಂದ ತಕ್ಕೊಂಡು ಪೀಡಾ ತಕ್ಕೊಂಡು ಹೋಳ್ ಮಾಡಿ ನಮ್ಮನ್ನ ಹೆಂಡ್ರು ಮಕ್ಕಳು ಚೆನ್ನಾಗಿರಪ್ಪ, ನನ್ನ ಮೈಯ ಜಡ್ ಕಳಿಪ ಅನ್ನುವಂಗಿದ್ರ ಇನ್ನೇ ಎಲ್ಲಾ ಕಡೆ ಅಡ್ಡಾಡಿನ್ರಿ ಅಪ್ಪಾರ, ಅದು ಆಗತ್ತ ಇದು ಆಗತ್ತ ಅಂತ ಎಲ್ಲಾರು ಹೇಳ್ಯಾರ. ಇದು ಏನ್ ಅನ್ನೋದು ಕಂಡು ಹಿಡಿದೆ ಯಾರು ಹೇಳಿಲ್ಲ, ಹೇಳುವಾದ್ರು. ಹೌದನ್ರಿ ಈಗ ಹೇಳಿ ನೋಡಪ್ಪ, ಕಂಡು ಹಿಡಿದು ಹೇಳಿನಿ. ನಿನ್ ಸಾಕಪ್ಪ, ನಂದು ಎಲ್ಲ ತಕ್ಕೊಂಡು ನನ್ನ ಪರಿಹಾರ ಮಾಡು, ಕಲ್ಯಾಣ ಮಾಡು, ನಾ ಸಾವು ಮಟ್ಟ ನಡ್ಕೊಂತೀನಿ ಅನ್ನುವಂಗಿದ್ರ ನಾನು ಬೂದಿ ನಂದು ನಡ್ಕೋ, ಆ ಮನಿ ಕೌಕಟ್ಟು ಮಾಡಿಸ್ಕೋ, ಆಶೀರ್ವಾದ ಕಾಯಿ ಓದ್ ಕಟ್ಟು, ನೀ ಜಮಾಸಿ ನನ್ನ ದರ್ಗ ಹತ್ತನಪ್ಪ. ನೀ ಹೇಳ್ದಂಗೆ ನಡ್ಕೋತೇನಪ್ಪ. ಲಾಸ್ಟ್ ಇದು ನೀ ಹೇಳ್ದಂಗೆ ಕೇಳ್ತೇನೆ. 21 ದಿವಸ ಮೂಕ್ ನೀರ್ ಮಾಡ್ಬೇಕು, ಮತ್ತ ಅದನ್ನ ಮಾಡ್ತೀವಿ. 21 ದಿನ ಮೂಕ್ ನೀರ್ ಮಾಡ್ಬೇಕು. 21 ದಿವಸ ಮೂಕ್ ನೀರ್ ಮಾಡ್ಬೇಕಾದ್ರೆ ನೀನು ಬಿಟ್ಟು ಹೋಗ್ಬೇಕಾದ್ರೆ ಮೂಕ್ ನೀರ್ ಮೇನ ಅದ ಗದ್ದಿಗೆ ಮುಗ್ದಿಂದ ಹೇಳ್ತೀವ್ರಿ. ಈಗ ಅಷ್ಟಾಗಿ ಪ್ರಕಾರ ನಡ್ಕೋತೇನೆ. ಗದ್ದಿಗೆ ಮುಗ್ದಿಂದ್ರಿ ಅದೆಲ್ಲ ಹೇಳ್ತೀವಿ ಮಾಡ್ಬೇಕು. ಉಡುಪಿ ಮಂಗಳೂರ್ಲಿಂದ ಬಂದವ್ರ ಅವ್ರು, ಇಲ್ಲೇ ಬಡ್ಡ್ಯಾಗ ಹೂವುಗಳ ಬಂದಾರ ಇನ್ನ ಕುಂದಿರ್ಬೇಕಾದ್ರೆ ಯಾರು ನೀವನ್ರಿ? ಹೌದು ಬಂದ್ರಿ. ನಿಮಗ ಬೆಳತಾನೂ ಹೇಳ್ಯಾನ ಅರ್ಧ
ಅದ ನಿಮಗ್ ದಾರಿ. ಅದನ್ನ ಮಾಡ್ಕೋಬೇಕು, ಮಾಡಿಸ್ಕೋಬೇಕು. ಉತ್ತಾರ ನನ್ನ ದರ್ಗಾ ತೊಗೊಂಬರ್ಬೇಕು ಅಮಾಸಿಗೆ. ನಾನು ಬೂದಿ ನಂಬಬೇಕು. ನೀನ ಮಾಡ್ಕೊಂಡ ಹೆಂಡತಿ ಮ್ಯಾಗ ಏನೇನ್ ಆಕಿಗೆ ಕಾಟ ನಿಗ್ರಹ ಸಂಶಯ ಮಾಡ್ತಿ, ಅದನ್ನ ಬಿಟ್ಟು ಆಕೆ ಪತಿವ್ರತ ಧರ್ಮ ನಮ್ಮ ಅಕ್ಕಂಗ್ಯಾರ ಸರಿ ಕಡೆದ್ದು ಅನ್ನುವಂಗ ನಿನ್ನ ಭಾವನಾ ಅದನ್ನ ಬಿಟ್ಟು ನೀನು ಚಂದಾಗ ಹೊಂಟಿ ನಿನ್ನ ಆಸ್ತಿ ನಿನ್ನ ಕೈ ಸಿಗುವಂಗ ಮಾಡ್ತೇನಪ್ಪ. ಇಲ್ಲಕಂದ್ರ ನೀವು ಹಿಂಗ ಹೋಗುದ. ನೀವು ಎಲ್ಲ ಪವಾಡ ಜಗತ್ತೆ ತಿರುಗಿ ಮುಗಿಸಿ ಬಂದಿರಿ ಇಲ್ಲಿ. ಹೌದನ? ಹೌದ್ರಿ, ಹೌದಂತ್ರಿ. ಎಲ್ಲಿ ಹೋದ್ರು ಯಾವ್ದು ಏನೂ ನಾಟಿಲ್ಲ. ಮತ್ ನಾಟು ಹಂಗ ಮಾಡಪ್ಪ, ನನ್ನ ಆಸ್ತಿ ನನ್ನ ಪಾಲಿನ ನನಗೆ ಬರುವಂಗ ಮಾಡು, ಕೊಡುವಂಗ ಮಾಡು ಅಂದ್ರ ನೀನು ಮೊದಲ ಸುತ್ತ ಆಗ್ಬೇಕು, ಶಾಂತಿ ಇರ್ಬೇಕು. ಅಂದ್ರೆ ನಿಮ್ ಸಂಸಾರ ಚಂದಾಗ ಹೋಗುವಂಗ ಆಶೀರ್ವಾದ ಮಾಡ್ತೀನಿ. ನಿನ್ನ ಆಸ್ತಿ, ನಿನ್ನ ಪಾಲಿನ ಆಸ್ತಿ ನಿನಗೆ ಬರುವಂಗ ಮಾಡ್ರಿ. ಹಂಗಿರ್ರಿ, ಅದನ್ನ ಮೊದಲು ಮಾಡಿಸ್ಕೋಬೇಕ. ಮಾಡಿಸ್ಕೊಂಡ ಅವೇರಿ ಮತ್ತೆ ಯಾರು ನೋಡ್ರಿ ಅವ್ರು ಬಂದಾರ. ಹೋದ್ರಿ ಒಬ್ಬನ ಮೈಯಾಗ ಆರಾಮಿಲ್ಲ. ಎಷ್ಟೋ ದವಾಖಾನಿಗೆ ತೋರಿಸಿದ್ರು ಹೊಟ್ಟೆ ನೋವು ಕಮ್ಮಿ ಆಗ. ಹೌದ್ರಿ, ಹೌದಂತ್ರಿ. ಮತ್ತೇನು ಅದು ಒಂದು ಗಂಟಾಗೈತಪ್ಪ. ಆ ಗಂಟಲಿಂದ ನಿನಗೂ ಹೊಟ್ಟು ನೋಡ್ರಿ ಅಣ್ಣಾರ, ತಿಳ್ಕೊರಿ ಇದನ್ನ ಅಂತ ಹೇಳಿಲ್ಲ. ಹೌದ್ರಿ, ಆ ಗಂಟು ದೊಡ್ಡಪ್ಪ. ಅದು ನಾನು ಈಗ ಹೊಡೆದು ಹೇಳುದಿಲ್ಲ. ಅವನ್ನ ನಾನು ಬೂದಿ ನಂಬಿ ಈ ಅಮಾಸಿ ದರ್ಗಾ ಹತ್ತಾನ. ಒಂದು ಲಿಂಬೆ ಹಣ್ಣ ಅವ್ರು ಮಣಿದೇವ್ರ ಪ್ರಸಾದ, ನನ್ನ ಪ್ರಸಾದ. ಆ ತುಂಬೆ ಹೊಡೆದ ನೀರಾಗ ಹಾಕಿ ಒಂದು ಲಿಂಬೆ ಹಣ್ಣು ಅದ ಅವ್ರ ಪ್ರಸಾದ, ನನ್ನ ಪ್ರಸಾದ. 21 ದಿವಸ ತಪ್ಪ ಕುಡಿಬೇಕು ಅವ್ರ ಜಪ ಮಾಡಿ. ನೋಡ್ರಿ ಅಣ್ಣಾರ, ನೆನಪಿಟ್ಟು ಬರ್ರಿ. ಆಮೇಲೆ ಕಾಯಿ ಹೋಗ್ಬೇಕು. ಆ ಥರ ನಡ್ಕೊಂಡು ಪ್ರಸಾದ ಕೊಡೋದು. ನಡ್ಕೊಂತೀರ? ಭಗವಂತ ಪ್ರಸಾದ ಕೊಡೋ. ನೀನು ನಂಬಪ್ಪ. ಅದು ಆಗ್ಬೇಕಾದ್ರೆ ನನ್ನ ಬೂದಿ ನಂಬ. ಅಮಾಸಿ ಹತ್ತ ಅದು ನಿನ್ನಂತೆ ನಿನ್ನ ಮನುಷ್ಯನ ತಕ್ಕ ಮಾಡಿಕೊಡ್ತೀನಿ. ಅಷ್ಟು ಮಾಡ್ರಿ ಪ್ರಸಾದ ಕೊಡ್ತೀನಿ. ಕೊಡ್ತೀನಿ. ನಾವು ಹೋಗ್ಬೇಕು ಕೊಡು. ಅವನ್ ಏನೂ ಇಲ್ಲ, ತಟಕ ಕೇಳಕ್ ಬಂದನಪ್ಪ. ಮಾಡ್ತೇನೆ ಆಶೀರ್ವಾದ ಕಾಯಿ ಹೋಯ್ ಅಮಾಸಿ ಹತ್ತೆ. ಅಮಾಸಿ ಹತ್ಬೇಕು. ಆಶೀರ್ವಾದ ಕಾಯಿ ಅಂದ್ರೆ ಏನ್ರಿ? 10 ಜನ ಮನ್ಯಾಗ ಬಂದು ಕುಂದ್ರು. ಬೆಂಗಳೂರು ಮಂದಿ ಬಂದಾರ ನೋಡ. ಬೆಂಗಳೂರು ಹೊಳ್ಳಿ ಒಂದು ಕಾರ
ರಿಟೈರ್ಡ್ ಆಗಿಂದ ಒಂದು ಕಾರು ವಾಷಿಂಗ್ ಗ್ಯಾರೇಜ್ ಅದು ನಡೆದಂತದ. ಇದಕ್ಕೆ ಇಷ್ಟೋಕೋ ಕಾರಣ ಏನಪ್ಪ, ಬಡ್ಸಿದ್ರು ಹಂಗ. ನಮ್ಮ ಮನ್ಯಾಗ ಯಾರು ದೋಸ್ತ ಇರ್ತಾನಲ್ಲ ಯಾವ ದೋಷ ಇದ್ರು ಈಗ ಅದನ್ನ ಕರ್ಕೊಂಡು ಹೋಗಕ ರೆಡಿ ಆಗಿರಲ್ಲ. ಗಂಡ ಹೆಂಡತಿ ಕರ್ಕೊಂಡು ಹೋಗ್ರಿ, ಯಾವ್ದಿದ್ದು ಹೇಳ್ತಾರ, ಹೋಗ್ತಾರೆ. ಪರಿಹಾರ ಮಾಡ್ತಾರ, ಶುದ್ಧ ಮಾಡ್ತಾರ. ಹೆಬ್ಬಾಳ ಅಜ್ಜನ ಪವಾಡ ಅಲ್ಲಿ ಒಂದು ಆಲಿ ಬಂಗಾರ ಕಳೆದಿತ್ರಿ ಮನ್ಯಾಗ ಇಟ್ಟದ. ಅದು ಬಂಗಾರ ಅವೆಲ್ಲ ಒಡೆದು ಹೇಳ್ಬಾರ್ದವ, ನೀವು ಕೇಳ್ಬಾರ್ದು. ಮನೆ ಇಲ್ಲ ಅವ ಮತ್ತಿದ್ದ ನಿಮ್ಮೊಳಗ ಮನಸ್ಸ ಕೆಡ್ತಾವ. ಅದು ದೋತು ಇದ್ದದ್ದಿತ್ತು, ನೀವು ಜಾಗೃತಿಲಿಂದ ಇರ್ಬೇಕು. ನಿಮ್ಮದು ಒಟ್ಟ ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು, ಸ್ವಚ್ಛರು ಎಲ್ಲಾರು ಹಿಂಗಿದ್ದದ್ ಹಿಂಗ್ ಆಗುವಂಗ ಆಶೀರ್ವಾದ ಮಾಡ್ತೀವಿ. ಕರ್ಕೊಂಡು ಹೋಗ್ರಿ ನೋಡ್ರಿ, ಅಷ್ಟು ಗ್ಯಾರಂಟಿ ಕೊಟ್ಟು ನೋಡ್ರಿ ನಿಮಗೂ. ಯಾವಾಗ ಕರ್ಕೊಂಡು ಹೋಗ್ತಿರೋಪ್ಪ ಅವ್ರ ನಿಮ್ಮ ಗದ್ದೆ ಮುಗಿದಿಂದ ಮಾತಾಡ್ರಿ. ಏನಿದ್ರು ಮನೆದೇವ್ರು ಬಿಟ್ಟು ಯಾವಾಗ ಮಾಡ್ಬೇಡ್ರಿ. ಊರ್ ಬಿಟ್ಟು ಒಯ್ಬೇಡ್ರತ್ ಹಿಂಗತ್ತಾರ. ಅದು ಮಂದಿ ಕೂಡ ಮಂದಿ ಮಾತು ಅದನ್ನ ಮಾನಸಿಕ ಮಾಡ್ಕೋಬಾರ್ದು. ಮನೆದೇವ್ರು ಎಂದೂ ಬಿಟ್ಟು ಕೊಡಬಾರ್ದು, ಮನೆದೇವ್ರು ಬಿಟ್ಟು ನಡಿಬಾರ್ದು. ಇದು ನಂದು ಒಂದೇ ಕ್ವಶನ್. ಮೊದಲ ಮನೆದೇವ್ರು ಶಾಂತಿ ಮಾಡ್ಕೋಬೇಕು, ಆಮ್ಯಾಗಿದ್ದು ನಾವು ಅದ ಇದು ಉಗಾದಿ ಅಮಾವಾಸ್ಯೆ ಹೊಯ್ಬೇಕಂತಂದಿದ್ವಿ. ಪಡ್ಯಾಕೋ ಇಲ್ವಾ? ಪಡ್ಯ ದಿನ ರೀ ಉಗಾದಿ, ಹೊಸ ವರ್ಷ, ಹೊಸ ಮನುಷ್ಯ. ಈ ಹೆಬ್ಬಾಳೆ ಅರ್ಜುನ ಅಷ್ಟೊತ್ತೊಂದ್ಲೆ ಹೆಬ್ಬಾಳೆ ಅರ್ಜುನು ಬಂದು ನಿಮ್ ಮನಿಗೆ ಅವನು ಬಿಗ್ ಬಂದು ಕೌಕಟ್ ಎಲ್ಲ ಮಾಡ್ತಾನ. ಅದನ್ನು ನಿಮ್ಮ ಮತ್ತೆ ಭೂಮಿನೂ ಐತಲ್ಪ, ಭೂಮಿಗೆ ಒಂದು ವೈಭವ ಎಟೋ ಇದ್ರು ಒಂದಾಗ ಏನಿದ್ರು ಕೂಡ ನಾನು ಆಶೀರ್ವಾದ ಹೋಗ್ಬೇಕ. ಕಾಯಿ ಹೊಲಕ್ಕ, ಹೊಲ ಇದ್ರ ಮನಿಗೆ, ಅಂಗಡಿಗಳಿಗೆ, ಗ್ಯಾರೇಜ್ಗಳಿಗೆ. ಹೊಲ ಒಂದ್ ಕಡೆ ಐತಿ, ನಾವು ಒಂದ್ ಕಡೆ ಇದೀವಿ ಅಂತ ನಾವು ದವಸವ. ಹೌದ್ರಿ ಹೌದ್ರಿ ಏನ್ರಿ ಹೊಲ ಏನ್ ಯೂಸ್ ಇಲ್ಲ ಹಿಂಗ ಅಸ್ತಿದ್ರಿ. ಅದು ಬೆಳ್ಸೋರ್ ಸರಿ ಇಲ್ಲ ಅಂತ ನಾವು ಇದ್ ಮಾಡಲ್ರಿ. ಇಲ್ಲ ಅದು ಏನೇ ಇಲ್ಲಪ್ಪ, ನಂದೊಂದು ಕಾಯಿ ಹೋದ ಅಲ್ಲಿ ಹೊಲ್ದ, ನೀನ್ ಹೊಲ್ದಾಗ ಕುಂದರ್ಸಿ ಬಾ. ಮನಿ ಐತ್ರ ಅಜ್ಜ, ಮನ್ಯಾಗ ಕಟ್ರ ನಡೀತಿದ್ರಿ. ಇಲ್ಲಾಡು ಇಲ್ಲಾಡು ಇಲ್ಲೇ ಮನಿಗೊಂದು ಗ್ಯಾರೇಜ್ಗೊಂದು, ಸರಿ ಅದ್ ಮಾಡ್ರಿ ಸರ್. ಅಲ್ಲೇ ಹೊಲಕ್ಕೊಂದು ಮನಿಗೊಂದು, ಸರಿ ಆ ಪ್ರಕಾರ ಊದ್ ಕಟ್ರಿ. ಸೌದತ್ತಿ ಎಲ್ಲ ಬಂದಿದ್ ನೋಡ್ರಿ ಅಜ್ಜ, ಎಲ್ಲ ಒಮ್ಮೆ ಕೇಳ್ತೇನೆ. ಎಲ್ಲಾರು ಮೆಟ್ಟಿಗೆ ಹಚ್ತೀನಿ. ಇಷ್ಟೋ ಕೂಡಿ ನಾವು ನಿಮ್ಮನ್ನ ಮೆಟ್ಟಿಗೆ ಹಚ್ತೀವಿ, ನಿಮ್ಗೆ ಪರಿಹಾರ ಮಾಡ್ತೀವಿ, ನಿಮಗ್ ಕಲ್ಯಾಣ ಮಾಡ್ತೀವಿ. ಸರಿ ಸರಿ ಅದನ್ನ ಕರ್ಕೊಂಡು ಹೋಗ್ರಿ. ಸರಿ ನಮಸ್ಕಾರ. ಈ ಎತ್ತಿ ಕೊಳಗಣ್ಣಿ ತಂದಿದ್ರ ಹಡಗ್ಲನ್ನ ಯಾರು ಯಾವ್ರಿ ಅದ ಎರ್ಗುಪ್ಪಿ ಸುಡ್ತಿ ಯಾರಿಗೊಪ್ಪಿ. ಈಗ ಶಿಸನಾಳ ಶರೀಫ್ ಸಾಬುನ್ ಎತ್ತ ಜಾತ್ರೆಗೆ ತಗೊಂಡ್ ಹೋಗಿದ್ರ ಅವ್ರು. ಹೌದ್ರಿ ಹೌದಂತ. ಈಗ ನಮ್ಮ ತಂಗಿ ಎಲ್ಲವಾಗ ಎಲ್ಲವಂಗ ಊಟಕ್ಕೆ ಹೋಯ್ತಾರೆ ಇವ್ರು ಎತ್ತೋ ಬಂಡಿ. ಹೌದ್ರಿ ಇವ್ರು ಹೋಗೋದು ದೇವ್ರ ದರ್ಶನಕ್ಕ, ದೇವ್ರ ಕಾಯಿ ಹೊಡಿಸ್ಕೊಂಡ್ ಬರಕ, ದೇವ್ರ ಭೇಟಿ ಆಗಾಕ, ಆ ದೇವ್ರ ಆಶೀರ್ವಾದ ಪಡ್ಕೊಂಡ್ ಬರಕ್ ಹೋಗುದಿಲ್ಲ.
ನಂದ ಮುಂದೆ ನಿಂದ ಮುಂದೆ ಅಂತಿ ಯಾವಕ್ ಬಿದ್ದು ನಾನು ಬಲ ನೀನು ಬಲ ಅಂತ ಎತ್ತು ತೋರ್ಸಕ್ ಹೋಗ್ತಾರ ಇವ್ರು ದೇವ್ರಿಗೆ. ತಿಳ್ಕೊಂಡ್ರೆ ಹೌದಂತ್ರಿ. ಅಲ್ಲೇ ಸರಿ ಪುಣ್ಯ ಹೋಗಿ ಕೇಳ್ರಿಪ್ಪ. ನಾನು ನೀವು ಲಿಂಬಿಯನ್ನು ಕಟ್ಟಣ ದಾರ ಕೊಟ್ಟು ಕಳ್ಸ್ರಿ. ನಾಳೆ ಅಮಾಸಿಗೆ ಹೆಬ್ಬಳ್ಳಿ ತರಗಾಕ್ ಬರ್ಬೇಕು ಅಂದ್ರೆ ನಾನು ನೀಟ್ ಮಾಡ್ತೇನೆ ಅವನ್ನ. ಒಳಗಡೆ ತುಂಬಾರಪ್ಪ ಬರೇ ಒಳಗಣ್ಣಿ ಉಣ್ಣೀವು ಆಶೀರ್ವಾದ ಕಾಯುವೈ. ಇನ್ನೊಮ್ಮೆ ಆ ದೇವ್ರಿಗೆ ಎತ್ತು ಬಂಡಿ ಕಟ್ಟಿದ್ರ ದೇವ್ರ ದರ್ಶನಕ್ಕ ದೇವ್ರ ಆಶೀರ್ವಾದ ಪಡ್ಕೊಳಕ್ ಹೋಗ್ತೀವಿ ನಾವು. ನೀನ ಕಾಪಾಡವ ನೀನ ಕಾಪಾಡಪ್ಪ ಅಂತ ಹೇಳಿ ದೇವ್ರ ಹೆಸರಿನ ಮ್ಯಾಗ ಹೋರಿ. ನೋಡಪ್ಪಿ ತಿಳ್ಕೊರಿ ಇದನ್ನ. ಎತ್ತು ಪುಡಾರ ಅದಾವು ಬಲ ಅದಾವ ಅಂತ ಹೋಗಕ್ ಹೋಗ್ಬೇಡ್ರಿ. ಕಾಲ ಸುಮಾರು ಐತಿ ಈಗ ನಿಮಗ್ ತಾಕಿ ಬೇಡಪ್ಪಿ ಬಿಟ್ಟು ಬಿಡ್ರಿ. ಕೊಡೋ ಹೆಂಗ ಹೇಳ್ಯಾರ ನೋಡು ಹಂಗ ಮಾಡ್ಕೋ ಅಪ್ಪಿ. ಹಾ ಕುಂದ್ರಿ. ಇವು ಏನು ಗುಣಾದಿ ಆ ಜಗ ಅಜ್ಜ ಅದು ಯಾವ್ದಾರ ದೇವ್ರ ಜಗವೋ ಹೆಂಗ ಎಂತು ಅಂತ ಕೇಳಿಲ್ಲಪ್ಪ ನಿಮ್ಮನ್ನ. ಕೇಳ್ಯಾರಂತ್ರಿ ಇಲ್ಲಂತಾರ. ಅದು ಯಾವ ದೇವ್ರ ಜಗನೂ ಅಲ್ಲ ದಿಂಡ್ರ ಜಗನೂ ಅಲ್ಲ ದೇವ್ರ ಜಗನೂ ಅಲ್ಲ. ಅದಕ್ಕ ಗುಣಾದಿ ಹಾಕಿದಾಗ ಇವ್ರು ತರ ತೆಗದಾಗ ಮಾಟ ಮಾಡಿ ಹಾಕ್ಯಾರ. ಅದು ಇಮಾರತಿನ ನಿಂದ್ರಬಾರ್ದ. ಏನೋ ನಿಮ್ಮ ಹಿರಿಯರ ಪುಣ್ಯ ಆಯ್ತು ನಿಮ್ಮ ಮಂದಿಯವ್ರ ಪುಣ್ಯ ಆಯ್ತು ಪುಣ್ಯ ಹೋಗ್ಬಿಟ್ಟು ಹೆಬ್ಬಳ್ಳಿ ಆಶೀರ್ವಾದ್ವಿ ಏ ಆ ಮನಿ ಕೊಟ್ಟ ಬಿಡ ಅಂದ. ಆಸ್ತಿ ಮಾರ್ಸೋದು ಮನಿ ಮಾರ್ಸೋದು ದೇವ್ರಲ್ಲಿದ ಮನ್ಯಾಗ ಉಜ್ರು ಮಾಡಿದ ಅಲ್ಲೇ ಏನದು ಈಗ ಕೆಟ್ಟತಿ ಅದನ್ನ ಅಮೃತ ಮಾಡಿ ತೋರ್ಸವ. ಆದ್ರ ನಂಬಕ್ಕ ನನಗ್ ದುಡಿಬೇಕಪ್ಪ. ದುಡಿಮಿಲ್ಲ ನಾನು ಯಾರಿಗೆ ಆಶೀರ್ವಾದ ಮಾಡುದಿಲ್ಲ. ಯಾರು ಹೆಂಗ್ ಇರ್ತಾರ ಅವ್ರಂತೆ ಹೋಗ್ಬಿಡ್ತೀನಿ ನಾನು. ಈಗ ಕಲಿಯುಗ ಬೇಡಜ್ಜ ಮತ್ ದುಡಿಮೆ ಬಂದ್ರು ದುಡಿಮೆ ಕೊಟ್ಟು ಇದು ಮಾಡಜ್ಜ. ಕರ್ಕೊಂಡು ಹೋರಿಪ್ಪ. ಕರ್ಕೊಂಡ್ ಯಾವಾಗ ಕರ್ಕೊಂಡು ಹೋಗ್ತಿರೋ ಹೋರಿ. ಅದು ಏನೈತಿ ಅಂತ ಎಲ್ಲ ಚೆಕ್ ಮಾಡ್ತಾ ನಿಮ್ಮಿಬ್ಬರದು ಗಂಡ ಐತಿ ಹೊಸ ಜೀವನ ನಾ ತೋರಿಸ್ತೀನೋ ಇಲ್ಲೋ ನಾನು ಪರೀಕ್ಷೆ ದಸಹಳ್ಳಿ ಹುಡ್ರು ಆಸ್ತಿ ಸಂಬಂಧ ಬಂದಾರ ಅವ್ರಿಬ್ರು ಅಣ್ಣ ತಮ್ಮ. ಯಾರ್ರಿ ಅವ್ರು? ಹೌದನ್ರಿ ಹೌದನ್ರಿ ಇವ್ರು ಕಾಕ ಇವ್ರಿಗೆ ಮೋಸ ಮಾಡಿ ಆಸ್ತಿ ತನ್ನ ಫಿಲ್ಮ್ ಮಾಡ್ಕೊಂಡು. ಹೌದನ್ರಿ ಈಗ ಆಲೆ ಕಂಪೌಂಡರ್ ಉತ್ತಾರನು ಬಂದಾವು. ಅವನ ಹೆಸರಲ್ಲೇ ಬಂದಾವಿಲ್ಲ. ಈಗ ಹೊಳ್ಳಿ ವಕೀಲ ಏನಿಲ್ಲಪ್ಪ ಅದು ಇದರಿಂದ ಆಗಿಲ್ಲ ನಿಮ್ಮ ಆಸ್ತಿ ನೀವು ಕೋರ್ಟಿಗೆ ಹಾಕಿದ್ರೆ ತಿರುಗ್ತೈತಿ. ಸಿಗೋದ್ ಮಾಡ್ರಿ ಪಾಪ ಅವ್ರಿಗೂ ಮತ್ತೆ ಆಸ್ತಿ ಬೇಕಾಗುತ್ತ. ಅದು ಇಕ್ಕರದಾಗ ಸಿಕ್ಕತ್ತಿಪ್ಪ. ಈಗ ಬಹಳ ಇಕ್ಕರದಾಗ ಸಿಕ್ಕತಿ. ಕೆಲವು ಮಂದಿ ಏನು ಮಾಡಾಕ ಬರುದಿಲ್ಲ ಅಂತೂ ಹೇಳ್ಯಾರ ನಿಮಗ. ಹೌದ್ರಿ ಹೌದನ? ನನ್ನ ಹೆಸರು ಜಗತ್ತದಾಗ ಕೆಡಬಾರದು. ಅದಕ್ಕ
ಬಹಳ ಕಟ್ಪಟ್ಟಿ ಬಿಟ್ಟು ಬಹಳ ನೀವು ಬಡದಾಡಿದ್ರೆ ನಾನು ಏನೋ ವಿಶ್ವ ಪ್ರಯತ್ನ ಮಾಡಿ ಮ್ಯಾಗ ಅಲ್ಲಾನಲ್ಲೇ ನಾನು ಬೇಡ್ಕೊಂಡು ಪರ್ಮಿಷನ್ ತಗೊಂಡು ಹಳ್ಳಕ್ಕೆ ದಾರಿ ಮಾಡ್ಬೋದು. ಆದ್ರೆ ಅದಕ್ಕೆ ಮುಂದೆ ಹೆಜ್ಜೆ ಇಟ್ಟಾರ ನೀವು ಹಿಂದೆ ಇಡಬಾರ್ದು. ಅಂದ್ರೆ ನಾನು ಅದನ್ನ ನನ್ನ ಕೆಲಸ ನಾ ಮಾಡಕ್ಕ ದಾರಿ ಆಗತ್ತಪ್ಪ. ಮಾಡ್ರಿ ಅದೇನೈತಿ ಬೇಕಾದ ಗೊತ್ತಿದ್ರೆ ಸಾಕ್ರಿ. ನಮ್ಗೆ ಅನ್ಯಾಯ ಐತೆ ನ್ಯಾಯ ಬೇಕ್ರಿ. ಅದು ಬೇಕಾದಾರಿ ನಾವು ಮುಂದೆ ಏನಂತೀರಿ ಅದನ್ನ ಮಾಡ್ತೀವಿ. ಹಿಂದ ನೀವು ಒಂದು ಸುಟ್ಟಿರೋ ಕಂಡತೇನೆ ಕಣ್ಣೂರೊಳಗೆ ಕಂಡಿಲ್ರಿ. ನಿಮಗ್ ಕಂಡಿರ್ಬೇಕ. ಊರಾಗ ಇನ್ನುಳಿದ 4 ಮಂದಿ ಕಂಡತೇನದ. ಅವ್ರ ಸಹಿ ಮಾಡ್ಯಾನ, ಅವ ತಗೊಂಡನ ಮಾಡ್ಕೊಂಡನ. ಈ ಶಬ್ದ ಅಂದಾರಿಲ್ಲ. ಕೆಲವು ಮಂದಿ ಅಲ್ಲ ಅಂದಾರದಲ್ರಿ. ಅಂದ ಬಳಕ ಪ್ರತಿ ಆ ಹುಡ್ರಿಗೆ ಅನ್ಯಾಯ ಆಗೈತಿಪ್ಪ ಅನ್ನೋ ಹಂಗ ದಾರಿ ನಾ ಮಾಡಿ ತೋರ್ಸ್ಬೇಕ. ಅಂದ್ರೆ ಅದಕ್ಕೆ ಎಷ್ಟು ಶ್ರಮ ಬಾಳ ಐತಿ, ನಿಮ್ಮದು ದುಡಿಮೆ ಬಾಳ ಐತಿ, ಬಡದಟ್ಟ ಬಾಳ ಐತಿ. ನೀವು ಅದಕ್ಕೆ ಏನ್ ಬಂದ್ರು ನ್ಯಾಯ ಆಡ್ಬೇಕು, ಕೋರ್ಟಿಗೆ ಅಡ್ಡಾಡ್ಬೇಕಾದ್ರೆ ಅದಕ್ಕ ಏನ್ ಬೇಕ? ಹಣ ಬೇಕ. ಅದು ಎಲ್ಲಿ ಹತ್ತುತ್ತ ಅನ್ನೋದು ನೀವು 10 ರೂಪಾಯಿ. ಅದಕ್ಕೆ ನೀವು ಚಡ್ಡಿ ಹಾಕಿದ್ರ ಅದಕ್ಕೆ ಮುಂದೊಂದು ನಾ ಹೇಳ ಸದ್ಯ ಕಮಿಟಿಗೆ ಹಾಕ್ತಿರಿ. ಹಾಕಿ ಚಡ್ಡಿ ಹಾಕಿ ಕುಸ್ತಿ ಹಿಡಿದು 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 ನೆಲಕ್ಕೆ ಬೀಳ್ತೀರಿ. ಬಿದ್ದಿಂದ ಸುಮಾರಾಗೈತಿ ನಮಗ ಅಂತೇಳಿ ವಾಳಿ ಮನೆಗೆ ಹೋಗ್ಬಾರ್ದ. ನಾನು ಕುಸ್ತಿ ಹಿಡಿಬೇಕಾದ್ರೆ ಮತ್ತೆ ಕುಸ್ತಿ ಹಾಕಬೇಕ, ಚಡ್ಡಿ ಹಾಕಬೇಕು, ಕುಸ್ತಿ ಹಿಡಿಬೇಕು. ಅಂದ್ರ ನಾ ಅದಕ್ಕ ಅಜ್ಜಾರ ಒಂದು ವಸ್ತು ಮಾಡಿ ಅದು ಎಲ್ಲಾ ಖರೀದಿ ಆಗಿ ಎಲ್ಲಾ ಮುಗುದು ಎಲ್ಲಾ ರೊಕ್ಕ ಮುಟ್ಟಿ ಇನ್ನೂ ಏನೂ ಆಗಿಲ್ಲ. ಆ ಸ್ಟೇಜ್ ನಿಮ್ಮದೈತಿ. ಇದಿಷ್ಟು ಹೇಳ್ಬೇಕಾದ್ರ ಸರ್ವಸಾಧಾರಣ 18-20 ವರ್ಷ ಆತ ಅಲ್ಲಿ ಇಟ್ಟು ಬಂದಿವ್ರು. ಆ ಜಗದಾರ ಬೇಕಾದಂಗ ಕುಸ್ತಿ ಹಿಡಿಯಕ್ ಹೋದ ನ್ಯಾಯ ಸಿಗುವಲ್ದ. ಅದಕ್ಕ ಅದು ಏಟ್ ಬಂದ್ರು ಗಟ್ಟಿ ಆಗ್ಬೇಕು, ಏನ್ ಬಂದ್ರು ಗಟ್ಟಿ. ಆ ಅಮಾಸಿ ದಿವಸ ಉತ್ತರ ಬಿಜಾಪುರ ಯಾರ್ರಿ? ಬಿಜಾಪುರ ಕಡೆಗೆ ಬಾಜು ಹಳ್ಳಿಯವ್ರು ಇದ್ರು ಬರ್ರಿ. ಇಲ್ಲ ನಾಷ್ಟ ಮಾಡಿ ಬರ್ತೀನಿ ಅಂತ ಹೋಗ್ಬೇಕು. ಧಾರವಾಡದವ್ರು ಇನ್ನೂ ಈಗ ಇಲ್ಲೇ ಐತಿರಲ್ರಿ. ಕೊಪ್ಪಳ ನೀವು ಯಾವ ಹೇಳ್ರಿ? 30 ಕಿಲೋಮೀಟರ್. ನಾಳೆ ಅಮಾಸಿ 10 ಪಾಣಿನ ಹತ್ತಿ ಆಶೀರ್ವಾದ ಕಾಯಿ ಹೋಯ್ ನಾನು ಬುದ್ಧಿ ನಂಬರ್ ಅದನ್ನ ಏನೈತೆ ಅದನ್ನ ಆಸೆ ಈಡೇರಿಸಿ. ಏನಿಲ್ಲಪ್ಪ ಖಾಲಿ ಕೊಪ್ಪಳ ಅನ್ರಿ? ಕೊಪ್ಪಳ ಒಮ್ಮೆ ಬಾರೋ ಹಾಗೆ ಅವು ಇಂದ ನಾಳೆ ಅಂತ
ಬರ್ತಾವ ಅಂತ ಹೇಳ್ಬೇಕು, ಬರುದು ಅಂತ ಹೇಳ್ಬೇಕು. ಹೇಳ್ಬಿಟ್ಟನಪ್ಪ, ಆ ದುಡ್ಡು ಬರುವುದಿಲ್ಲ ಅಂತ. ಆ ದುಡ್ಡು ಬರುದಿಲ್ಲ ಅಂತ ನಾ ಗದ್ಗಿ ಮ್ಯಾಗ ಅಂದಿಂದ ಸಾಯ್ತಾರೆ. ಬೇಡಜ್ಜ, ಮತ್ತೆ ಜೀವ ಬೇಕಲ್ಲ ಅವ್ರಿಗೆ. ಬರ್ತಾವ ಅಂತೇಳಿ ಅಂದ್ರ ನನ್ನ ಹೆಸರು ಕೆಡ್ತದೆ. ಇಲ್ಲ, ಒಂದ್ ಸ್ವಲ್ಪ ಬರಂಗ್ ಮಾಡ. ಒಮ್ಗೆ ಬೇಡ, ಒಂದ್ ಅರ್ಧ ಬರ್ಲಿ. ಅವ್ರ ಹೊಟ್ಟೆ ಜೀವನಕ್ಕೆ ನಡೆದಿದ್ದ ಆಟ. ನೋಡ್ಪ, ಅದ್ರ ಏನ್ 20,000 ನೀ ಸಾಲ ಕೊಟ್ಟ ಬುದ್ಧಿ ನಂಬಕ. ಅದು ರೊಕ್ಕ ಬರ್ತಾವು ಹೊಳ್ತೈತಿ ಅಂತೇಳಿ ಇವತ್ತಿನ ಬೈಟಕ್ಕೆ ಹೊರದಿಲ್ಲ ನಾ. ಈಗ ಜೀವ ಹೋಗುದು ಉಳಿಸೋದು. ಮತ್ತೆ ಏನ್ ಅನ್ನೋಲ್ರಲ್ಲ ನೀವ. ಅದಕ್ಕ ನಾಳೆ ಅಮಾಸಿ ಅದನ್ನ ಕಣ್ಣು ತಗೊಂಡು ಹಬ್ಬಳಿಗೆ ದರ್ಗಾ ಹತ್ತ ಕೊಡೋ ಪ್ರಸಾದ. ಕೊಪ್ಪಳದವ್ರು ಮತ್ತೆ ಯಾರಾದ್ರಿ? ಈ ಗದಿನಾರು ಹೆಣ್ಣು ಹತ್ತುವಲ್ಲ ಅಂತ ಬಂದಾರ ನೋಡಪ್ಪ. ಯಾರು ನೋಡ್ರಿ ಅವ್ರು? ಗದಿನವ್ರು ಗದಗದರು ಬೆಡಗೇರಿದರು. ಹೆಣ್ಣು ಹತ್ತಾವಲ್ಲ ಅಂತಂದು ಯಾರು ಬಂದ್ರಿ? ನಿಮ್ದೈತನ? ಬರ್ರಿ, ನೀವು ಬರ್ರಿ. ಮತ್ತೆ ಯಾಕ ಬೆಡಿಗೇರ್ ಅದಲ್ಲ? ಗದಗ ಅಳಿಯಾಗ ಹೆಣ್ಣು ಹತ್ತುವಲ್ಲ ಅಂತ ಕೇಳಾವ. ಹಿಂದಾಕಿ ಅಣ್ಣಗ ನಮ್ಮ ಅಣ್ಣಾರಿಗೆ ಅಂತಂಬರಿಗೆ ಹೆಣ್ಣು ಹತ್ತುವಲ್ಲ ಅಂತ ಕೇಳುವಾಕಿ. ನೋಡಜ್ಜ, ಮತ್ತೆ ಸ್ವಲ್ಪ ಸುದ್ದ ಮಾಡ. ಕೇಳ. ಈಗ ನಾವೊಂದು ರಥ ಹೇಳ್ತೀನಿ ಊರಿಗೆ, ಆ ರಥ ಇವ್ರು ಪಾಲಿಸೋದಾಗತ್ತ ಕೇಳಪ್ಪ. ಅದನ್ನ ರಥ ಗೊರ್ತಿದ್ದಾರ ಹೂ ಅಂತಾರೆ, ಗೊರ್ತಿಲ್ಲ ಅಂತ ಹೇಳಿದ್ರಿ ಏನ್ ಹೇಳ್ಬೇಕು ಪಾಪ. ಆ ಮನೆಯನ್ನ ಒಬ್ಬರು ಯಜಮಾನ ಮನುಷ್ಯನ ತಂದೆರಾಗಲಿ ತಾಯರಾಗಲಿ ಇಲ್ಲೇ ಮುಂದ್ವಾರ ಕರ್ಕೊಂಬ ಅನ್ಪ. ಅದ್ ಮಾಡ್ರಕ್ಕ. ಆ ಮನಿದ 2 ಊದಿನ ಕಡ್ಡಿ ಸಕ್ರಿ ನನಗ್ ಮುಟ್ಬೇಕ ಅಂದಾಗ ನಾ ಹೇಳ್ತೀನಿ. ಆಯ್ತು ಮಾಡ್ರಿ, ಕೊಡೋದು. ನೀನು ಆಟ ಮಾಡಪ್ಪ, ನಿಂದ ಹಂಗೈತಿ. ಕಿರಿಟಿಗೆ ಒಂದು ಇಬ್ಬರು ಹೆಣ್ಮಕ್ಳು ಯಾರ್ಯವ್ರು? ಒಬ್ಬಾಕಿಗೆ ಕಾಲ ಹರಿದು, ಒಬ್ಬಾಕಿಗೆ ಮಕ್ಕಳ ಬಗ್ಗೆ. ಹೌದಲ್ವಾ? ಹೌದೇನ್ರಿ? ಅಮಾಸಿ 10 ಕಾಲೇಜ್ ಬಗ್ಗೆ ಹೇಳ್ಯಾರಲ್ಲ, ವಜ್ಜಾರ ಹೇಳ್ಯಾರ ಲಿಂಬಿಯನ್ನ. ಆ ತರ ಮಾಡ. ಅಮಾಸಿ 10 ಆಶೀರ್ವಾದ ಕಾಯಿ ಓದ್ ಕಟ್ಕೋಬೇಕ. ಅದನ್ನ ಲೋಬಾನ ಮುಸ್ಲಿಮ್ಸ್ ಲೋಬಾನ ಹಾಕೊಂತ ಹೋಗ್ಬೇಕು, ಹಿಂದೂ ಮಂದಿ ಪೂಜೆ ಮಾಡ್ಬೇಕು. ಇಬ್ಬರಿಗೆ ಪ್ರಸಾದ ಕೊಡು. ಇಬ್ರು ಹತ್ಬೇಕು ದರ್ಗಾ. ಇಬ್ರು ಹತ್ಬೇಕು ನೋಡ್ರಿ ದರ್ಗಾ. ಹುಬ್ಬಳ್ಳಿ ಯಾರು ನೋಡ್ಕೊ ಹೊಸ್ತಾರಿಲ್ಲ. ಹುಬ್ಳ್ಯಾರ ಬರ್ರಿ. ಹುಬ್ಳಿ ಎಷ್ಟು ಮಂದಿ ಹೊಸ್ತಂತ ದಾರ? ಇಷ್ಟೋದನ್ನ ನೀವು ಹಚ್ಚಿದ್ರ ಗದ್ಲಾಗತ್ತೆ. ನೀವು ಜಗ್ ಮ್ಯಾಗ ಮ್ಯಾಗ 4-5 ಕೆಲ್ಸ ಬರ್ತಿದ್ವು ಅಂತಪ್ಪ ಪೆನ್ಷನ್. ಅದಾಗ ಏನ್ ಹೇಳಿದ್ರ, ಕೆಲಸ ಬರುವಂಗ ಬರ್ಲಂಗ ಮಾಡ್ಯಾರಪ್ಪ. ಹೊಳ್ಳಿ ನೀ ಸರಿಯಾಗಿ ಹೌದ್ರಿ? ಹೌದು, ಕುಡಿತ್ರಿ? ಅದಕ್ಕ ನಿಮ್ಮ ಒಪ್ಪಿಗೆ ಇದ್ರ
ಪ್ರಸಾದ್ ತೋ ಅಮಾಸಿಗೆ ಹೆಬ್ಬಳ್ಳಿ ತರಗ ಹತ್ರಿ ಆಶೀರ್ವಾದ ಕಾಯುವರಿ 5 ಅಮಾಸಿ ಹತ್ರಿ ನಾನು ಬೂದಿ ನಂಬ ಬೇಕಂತ ಮತ್ತೆ ಬ್ಯಾಡ ಅಂದ್ರೆ ಪ್ರಸಾದ್ ತಗೋಬೇಡ್ರಿ. ನಮ್ದೇ ಬಂದೇವ್ರಿ, ಕೊಡ ನಮ್ದೇ ಅಲ್ಲಿಂದ ಇಲ್ಲಿ ಬಂದೇವ್ರಿ. ಅಜ್ಜಾರ ಹೇಳ್ಯಾರಲ್ವಾ? ಅಜ್ಜಾರ ಹೇಳಿದಾಗಿಲ್ಲ ಅಮಾಸಿ ಹತ್ತ ಆಶೀರ್ವಾದ ಕಾಯಿ ಒಯ್ಯಿ ಕೊಡು ಪ್ರಸಾದ್. ನಿಮ್ಮನ್ನು ಒದರಿಲ್ಲಪ್ಪ ನಾನು ಯಾವ ನಿಮ್ದು ಹುಬ್ಬಳ್ಳಿ ಅಂತ ಬ್ಯಾಟ್ರಿ ಏಟು ದುಡಿದ್ರು ಇವಾಗ ರೊಕ್ಕ ಉಳಿವಲ್ದಂತಪ್ಪ ತಪ್ಪು. ಹೌದನ್ರಿ? ನೆಮ್ಮದಿ ಅನ್ನೋದೇ ಇಲ್ರಿ. ನಾಳೆ ಅಮಾಸಿ ಆಶೀರ್ವಾದ ಕಾಯಿ ಉಳಿಯಪ್ಪ ಹೆಬ್ಬಳ್ಳಿಗೆ ಬಂದ ಅಕ್ಕ ಕುಂದ್ರಿ, ನೀವು ಯಾಕೆ ನಿಂದಿರ್ತೀರಿ? ಇಬ್ಬರು ಸೈಡ್ ಮನೆಗೆ ಬಂದು ಪ್ರಸಾದ್ ಕೊಡೋ ಗದಿನ್ಯಾಗ ಹಮಾಲ್ ಕ್ಲಾಸ್ ನಿಮ್ಮ ಕಡೆ ಎಲ್ಲ ಹಾಂ बंदर आज आप तुम्हें उनका टाइम नहीं रहता वहाँ, जल्द जल्द आना तुम्हें. ಅವ್ರ ಮನೆಗಳು ಏನು ಬರ್ಕತ್ತೂ ಇಲ್ಲ, ನೆಮ್ಮದಿನೂ ಇಲ್ಲ, ಕಾಳು ಇಲ್ಲ, ನೆರಳು ಇಲ್ಲ, ಮಕ್ಕಳು ಮಾಡ್ತೀವಿ. ಸದಾ ಅಜ್ಜಾರು ಹೇಳ್ಯಾರಲ್ಲ ಅಮಾಸಿ ಬಾ ಅಂತೇಳಿ, ಅಮಾಸಿಗೆ ಬರಪ್ಪ ಬಂದ ಆಶೀರ್ವಾದ ಕಾಯುವರಿ, ನನ್ನ ಬೂದಿ ನಂಬಿ ನಡ್ಕೋರಿ. ನಮಾಜ್ ಒಂದು ದಿನಕ್ಕೆ ಎಷ್ಟು ಹೊತ್ತು ಮಾಡ್ದಪ್ಪ? ನಾವು 3-4 ಹೊತ್ರಿ. ಮತ್ತೆ ಅಲ್ಲಾನಲ್ಲಿ ದೋವಾ ಬೇಡಿ ಅವ್ರ ಕಡೆನೂ ಬಿಡ್ತೀವಿ, ನಿಮ್ಮ ಕಡೆನೂ ಬಿಡ್ತೀವಿ. ದೋವಾ ಯಾಕೆ ಕಬಲ್ ಆಗುವಲ್ದಪ್ಪ? ನಿಮ್ಗೆ ಗೊತ್ತ್ರಿ. ಹ್ಞೂ ಬೇಡ, ಮೊದಲು ನಿಮ್ಗೆ ಬಿಡ್ತೀವಿ, ಆಮೇಲೆ ಅವರು. ನಾನು ಅವ್ರ ಪರಮೇಶ್ವರನು ಅವ್ರ ಆಶೀರ್ವಾದದಿಂದ ನಾ ಮಾಡವ. ಅವ್ರು ಆದ್ರೂ ವಕೀಲ್ ಬೇಕಲ್ರಿ ನೀವು? ವಕೀಲ್ರಿ ನೀವು ಅಂತ್ರಿ? ನೀವು ಬೇಕಲ್ರಿ ಮೊದಲು, ನಿಮ್ಲಿಂದ ನಾವು ಒಪ್ಸ್ಕೊಳೋದು. ನಂಬ ಕೊಡವ ಪಳ್ಯಾರ ನೋಡ್ರಿ ಸೀದಾ ಮಚ್ಚಿ ಹತ್ರಿ, ಹಾಂ ಮಚ್ಚಿ ಹತ್ರಿ. ಅದು ಒಂದು ನಿಮ್ಮ ದುಡಿಮೆ ನನ್ನ ಮನ್ಸಿಗೆ ಬರ್ಬೇಕು. ಹಾಂ ನಾನು ಬೂದಿ ನಂಬ್ಯಾರ ಬಿಟ್ಟಾರ ಅನ್ನೋದು ನನಗೆ ಕನ್ಫರ್ಮ್ ಆಗ್ಬೇಕು. ಹಾಂ ಆಮ್ಯಾಗಿಂದ ಒಂದೊಂದ ನಾ ಕಲ್ಯಾಣ ಮಾಡ್ಕೊಂಡು ಸರ್ ಕೊಟ್ಟಿನ್ರಿ ಸರ್. ಅವ್ರಿಗೆ ಒಂದಿಬ್ಬರು ಪುಸ್ತಕ ಕೊಡಪ್ಪ, ಅವರು ಬದಿನ್ಯಾರ. ಈ ಅಮ್ಮನು ದುಡ್ಡು ಕೊಟ್ಟಾಳಂತ, ಯಾರ್ಯಾರು? ಈ ಅಮ್ಮನ ಮಕ್ಕಳಿಗೆ ಹೆಣ್ಣು ಹತ್ತೋದು ಅಂತ. ಇದ್ರಾಗ ಹೆಣ್ಣು ಹತ್ತಿಲ್ಲ, ಮಕ್ಕಳಿಗೆ ಹೆಣ್ಣು ಹತ್ತಿಲ್ಲ ಯಾರು? ಯಾರ್ರಿ ಮಣ್ಣು ಹೆಣ್ಣು ಹತ್ತಲಾರ್ದ ಮಕ್ಕಳಿಗೆ ಯಾರ್ರಿ? ಯಾರಿಲ್ಲ. ಪುಸ್ತಕ ಕೊಡ ಕೊಟ್ಟಿನ್ರಿ ಸರ್. ಗದಗ ಮಾಸಿ ಇರ್ಲಿ.
ಯಾವುದೇ ನೀರ್ಲಿಗೆ ಯಾರಿಗೂ ಹೆಣ್ಣು ಹಾಕೋದು ಅಂತ ಹೆಣ್ಣು ಹತ್ತಿಲ್ಲ ಹಂಗ ಮಾಡ್ಸ್ಯಾರಂತ ಅಂತ ಹೇಳ್ಯಾನ ದಾರ ಕಟ್ಟುವಾಗ. ಹೌದಾ? ಕೊಡ ಅವ್ರ ಪ್ರಸಾದ. ಅಮಾಸಿ ಹಚ್ರಿ, ಆಶೀರ್ವಾದ ಕಾಯಿ ತೊಗೊಂಬರ್ರಿ. ಮಧ್ಯಾಹ್ನ ಕೇಳಕ್ ಬಂದಿಲ್ಲ ಅವ್ ನೀನ್ ಮತ್ ನಾ ಏನ್ ಓದ್ರಿದ್ ಇಷ್ಟೊತ್ತನ ಇಲ್ಲಿ ನಿಂತು ಮಕ್ಕಳ ಬಗ್ಗೆ, ಕನ್ಯದ ಬಗ್ಗೆ, ನೌಕರಿ ಬಗ್ಗೆ ಅವ್ರನ್ನ ಕರ್ಕೊಂಬ ಅಂತ ಹೇಳಿಲ್ಲ. ಆತ ಕೊಡೋ ಪ್ರಸಾದ ಮುಂದೆ ಕರ್ಕೊಂಬ. ಆ ಹೆಣ್ಮಗಳು ಪ್ರಸಾದ ಕೊಡಪ್ಪ. ಅಮಾಸಿ ಹತ್ರ ಆಶೀರ್ವಾದ ಕಾಯಿ ಹೋಯ್. ನಾವ್ ಏನ್ ಮಾಡ್ಬೇಕು? ಹೆಬ್ಬಳ ದರ್ಗಾಕ್ ಬಾ ಅಂತಂದ್ರಲ್ರಿ. ಬರ್ರಿ ಇಲ್ಲೇ ಗುಡ್ಗಿ ದರ್ಗಾಕ್ ಬಂದ್ಯಾಕ ನಿಂದ ಗಂಟು ಪಟ್ಟಿ ಕೊಡುದಿಲ್ಲವ. ಅದು ಬರ್ಬೇಕಾದ್ರ ವಾಳ್ಬೇಕಾದ್ರ ಅದು ಹಟ್ಟದ ಪಾಯ ಸಿಕ್ಕತಿ ನಿನ್ ದುಡ್ಡು. ಅಮಾಚಿ ಹತ್ತು ಅಂತ ಅದಕ್ಕೆ ಹೇಳ್ಯಾನ. ಅಮಾಸಿ ಹತ್ರಿ ಆಶೀರ್ವಾದ ಕಾಯಿ ಹೋರಿ. ಅದ ನಾನು ಬರುವಂಗ ಹೊಳ್ಳು ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಮುಂದೆ ಅಕ್ಕಾರ ನಿಮ್ದು ಯಾವ್ದು ಕೇಳಕ್ ಬಂದಾರಪ್ಪ. ಲಿಂಬೆ ಹಿಂದ್ಯಾಗ ಇಸ್ಕೊಂಡು ಹೋರಿ. ದುವಾ ಆಗ್ಯಾವು, ಲಿಂಬೆ ಇಸ್ಕೊಂಡು ಹೋರಿ. ಅಜ್ಜಾರ ಯಾವ ತರ ಹೇಳ್ಯಾರ ಆ ತರ ಮಾಡ್ರಿ. ಅಮಾಸಿ ದರ್ಗಾ ಹತ್ರಿ. ಪ್ರಸಾದ್ ಕೊಡ. ಆಮೇಲೆ ಕೊಡ್ತೀವ್ರಿ. ಕೊಟ್ಟಿಲ್ಲ ಮನೆ ಎಲ್ಲ ಪ್ರಸಾದ್ ಕೊಡಪ್ಪ. ಕಾಲಿನ ಬಗ್ಗೆ ಅಮಾಸಿ ದರ್ಗಾ ಹತ್ತಿರುವ ಆಶೀರ್ವಾದ ಕಾಯಿ ಓದ ಕಟ್ರಿ. ಪೂಜೆ ಮಾಡ್ಕೊಂತ ಹೋರಿ. 5 ಅಮಾಸಿ ಹತ್ಬೇಕ. ನಿಮ್ಮ ಯಜಮಾನಂದು ಒಂದು ಹತ್ರಿ ಎಲ್ಲದು ಪರಿಹಾರ ಆಗುವಂಗ ಮಾಡ್ರಿ. ಕೊಟ್ಟಿಲ್ರಿ. ಈ ಹೆಣ್ಮಗಳ ಗಂಡ ಒಮ್ಮೆ ಹೇಳಿಲ್ಲ ಅವ್ ನಿನಗ? ಈಗ ಒಮ್ಮೆ ಹೇಳಿ ನಾನು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೆಬ್ಬಳ್ಳಜ್ಜನವರ ಮತ್ತೊಂದು ವಿಡಿಯೋಕ್ಕೆ ನಿಮ್ಗೆ ಎಲ್ಲರೂ ಕೂಡ ಸ್ವಾಗತ ಅಂತ ಹೇಳ್ತಾ ಬರ್ರಿ. ಇಲ್ಲೇ ಈ ರವಿವಾರ ಕೋಡಿಯಾಗ ಇವ್ರ ಅಜ್ಜಾರ ಕಥೆ ಹೇಳಕಂತಾರ. ಮತ್ತು ಇಲ್ಲಿ ಬರೀ ಇಲ್ಲೊಬ್ರು ಭಕ್ತದ ಅವ್ರಿಗೆ ಕೇಳೋಮಂತ ಏನು ಹೇಳ್ತಾರ ಅಜ್ಜಾರ ಬಗ್ಗೆ ಮತ್ತು ಅವ್ರಿಗೆ ಏನಂದ್ರೆ ಅನ್ನೋದನ್ನ. ಅಜ್ಜಾರ ನಮಸ್ಕಾರ. ನಮಸ್ಕಾರ. ಯಾವ ಊರು ಅಜ್ಜಾರ? ನಮ್ದು ಊರು ಸವದತ್ತಿ. ಹ್ಞೂ ರೀ. ಇಲ್ಲಿ ಅಜ್ಜಾರನ್ನ ಹೆಂಗ ಪರಿಚಯ ಆತ್ರಿ? ಹೆಂಗ್ ಬಂದ್ರಿ ನೀವು ಅಜ್ಜ? ನಾವು ವಿಡಿಯೋ ಕಾಲ್ ನೋಡಿ, ಫೋನ್ಯಾಗ ನೋಡಿ, ಇವ್ರು ಫೋನ್ ಹಚ್ಚಿ ನಾವು ಇಂತ ರವಿವಾರ ಬರ್ರಿ ಅಂತ ನಾವು ಗುರುವಾರ ಬರಾಕ್ ನಿಂತಿದ್ದೀವಿ. ಗುರುವಾರ ಬರಾಕ್ ಹೋಗಾರ್ರಿ, ರವಿವಾರ ಬರ್ರಿ ಅಂತ ಹೇಳಿದ್ರು. ನಾವು ನಿನ್ನೆ ರಾತ್ರಿ ಬಸ್ತಿ ಬಂದೀವಿ. ಇಲ್ಲೇ ಬಂದು ಅಜ್ಜಾರನ್ನೆಲ್ಲ ಕೇಳಿದಾರೆ. ನಾವ್ ಎಲ್ಲ ಎಷ್ಟು ಅಡ್ಡಾಡಿದ್ರು, ಎಲ್ಲಿ ಅಡ್ಡಾಡಿದ್ರು ಇಷ್ಟ ನಮಗ ಯಾರು ಅಜ್ಜಾರು ಹೇಳಿಲ್ಲ. ನೀನೆಲ್ಲ ತಿಳಿಸಿ ಹೇಳಿದಾರ. ಹಿಂಗಾಕಪ್ಪ ನಂಬ್ಕೊಂಡು ಹೋಗ್ರಿ. ಅಜ್ಜ ನಂಬಿರ ನೀವ್ ಎಷ್ಟ್ ನೆಮ್ತಿರಲ್ಲ, ನೀವ್ ಎಷ್ಟ್ ನಡ್ಕೋತಿರಲ್ಲ ಅಷ್ಟ ಅಜ್ಜ ನಿಮಗ್ ನಡೆಸ್ಕೊಡ್ತಾನ. ನೀವ್ ಎಡಿ ಬಿದ್ರು ಎಬ್ಬಿಸ್ತಾನ. ಏನೋ ಬಂದ್ರು ನಿಮ್ಮನ್ನ ಮೊದಲಿನಂತ ಮನುಷ್ಯನ್ ಮಾಡ್ತಾನ ಅಂತ ನಿನ್ನೆ ಅಜ್ಜಾರ ರಾತ್ರಿ ಹೇಳಿದ್ರು. ಇಲ್ಲೇ ಹೆಬ್ಬಳ್ಳಿ ಅಜ್ಜನ ಕಡೆ ನೋಡಿದ್ರೆ ನೀವು ಭಕ್ತರು ನೀವು ಅಷ್ಟಲ್ಲ ಬೇರೆಯವರು ಕೂಡ ಬಂದಾರ. ಅವ್ರ ಅಭಿಪ್ರಾಯ ಏನಿತ್ರಿ ಅಜ್ಜಾರವ್ರ ಬಗ್ಗೆ? ಅವ್ರ ಅಭಿಪ್ರಾಯ ಅವರು ಇದೇ ಸೇಮ ರೀ. ಅವರು ಇದೇ ಸೇಮ. ಅವರು ಕೇಳಿದ್ರ, ಅವ್ರು ಇದೇ ಸೇಮ ಹೇಳಿದ್ರ. ಮತ್ತ ಒಬ್ಬೊಬ್ಬರು ಪ್ರೋಗ್ರಾಮ್ ಒಬ್ಬೊಬ್ಬರು ಬೇರೆ ಬೇರೆ ಇರ್ತದೆ. ಈಗ ನನ್ನ ಪ್ರೋಗ್ರಾಮ್ ಬೇರೆ, ಇನ್ನೊಬ್ಬರು ಪ್ರೋಗ್ರಾಮ್ ಬೇರೆ. ಇಲ್ಲಿ ನೀವು ಬಂದಿದ್ರಲ್ರಿ, ನಿಮ್ ಕಡೆ ಏನಾದ್ರು ರೊಕ್ಕ ಇಸ್ಕೊಂಡ್ರನ್ರಿ ನೀವು? ಇಲ್ಲ ನಮ್ಗೆ ಅಷ್ಟು ರೊಕ್ಕ ಕೊಡ್ರಿ, ಇಷ್ಟು ರೊಕ್ಕ ಕೊಡ್ರಿ? ಇಲ್ಲ ರೊಕ್ಕ ಅಂತ ಯಾರು ಕೇಳಿಲ್ರಿ, ಏನು ಮಾಡಿಲ್ಲ.
ಏನ ಅಲ್ಲಿ ಪೂಜೆ ಜಾನಿ ತರಕ್ ಹೋಗ್ತಾರಲ್ಲ ಅಲ್ಲೇ ತರೋದು ಮಾಡೋದು. ನಾವು ಮನೆಯಿಂದ ತಂದಿದ್ದೀವಿ, ಇಲ್ಲಿಂತ ನಾವು ತಗೊಂಡಿಲ್ಲ. ಎಲ್ಲ ತರವ್ರು ಇಲ್ಲೇ ತಗೊಂಬಂದಾರ. ಏನಿಲ್ಲ, ಊರು ಮಾಲಿ ಲಿಂಬೆ ಹಣ್ಣು ಸಕ್ರೆ ಊರ್ಸು ತಗೊಂಬಂದಾರ. ರೊಕ್ಕ ಅಂತ ಯಾರು ಕೇಳಿಲ್ಲ. ಅಲ್ಲಿ ಅದು ಏನೋ ಸಮಸ್ಯೆ ಮಾಡೋದು ಬಂದ್ರ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಯಾರ ಈ ವಿಡಿಯೋ ನೋಡಿ ಅಕಸ್ಮಾತ್ ಮುಂದೆ ಇಲ್ಲಿ ಬರ್ರಿ ಅಂತ ಭಕ್ತಾದಿಗಳಿಗೆ ಬೇಡ ಅಂತ ಬರ್ರಿ ಅಂತ ಹೇಳ್ತಾರ. ಬರ್ರಿ ನಮ್ಗೆ ಚಲೋ ಆಗೈತಿ. ನಿನ್ನೆ ಬಂದಿದ್ದಾಗ ನಮ್ಗೆ ಎಷ್ಟೋ 100 ರೂಪಾಯಿ 12 ಬಾ ಕಡಿಮೆ ಐತಿ. ಆರಾಮ ಆಯ್ತು. ಹಂಗಿದ್ರೆ ಧನ್ಯವಾದ. ಬರ್ರಿ ಪ್ರಿಯ ವೀಕ್ಷಕರ, ಮತ್ತೊಬ್ಬ ಇಲ್ಲಿ ಹೆಬ್ಬಾಳ ಜನರ ಕಡೆ ಬಂದಂತ ಭಕ್ತಾದಿಗಳಾದ್ರ ಅವ್ರನ್ನ ಕೇಳೋಮಂತ. ನಮಸ್ಕಾರ. ನಮಸ್ಕಾರ. ಯಾವ್ರಿ ನಾವು ರೊಕ್ಕದಿಂದ ಬಂದಿವ್ರಿ. ಇಲ್ಲಿ ಅಜ್ಜಾರ್ ಕಡೆ ಕೇಳಿದ್ರೇನ್ರಿ? ಈಗ 2 ವಾರ ಆತು ಬರಾಕೈತಿ. ನಾವು ಹೋದ ವಾರ ನಾವು ನಂಬಿಕೆ ಇಟ್ಕೊಂಡ್ ಬಂದಿದೀವಿ. ಈ ವಾರ ಐತ್ಲ ನಂಬಿಕೆ ಆಗಿದೆ. ಮತ್ತ ಅದಕ್ಕೆ ಅಜ್ಜಾರ ಇಲ್ಲಿ ಬರೋದ್ರಿಂದ ನಮಗ ಕಷ್ಟ ಎಲ್ಲ ದೂರ ಮಾಡ್ತಾರ. ಅದ್ರ ಸಂಬಂಧ ಬರ್ತಾ ಇದೀವಿ. ಮತ್ ಭಕ್ತಾದಿಗಳನ್ನ ಕರ್ಕೊಂಡ್ ಬರ್ತೀವಿ. ಅಜ್ಜಾರ್ ಬಗ್ಗೆ ಎಲ್ಲಿ ನೋಡಿದ್ರಿ ನೀವು? ಅಜ್ಜಾರ್ ಬಗ್ಗೆ ಎಲ್ಲಿ ಕೇಳಿದ್ರಿ? ಇಲ್ರಿ, ನಾವು ಯೂಟ್ಯೂಬ್ ನೋಡಿದ್ರಿ. ಯೂಟ್ಯೂಬ್ ನೋಡಿಂದ ಬಂದಿದ್ರಿ ನಾವು. ಇಲ್ಲಿ ಹಲವಾರು ಭಕ್ತರು ಬಂದಿರ್ತಾರೆ ಅಜ್ಜಾರ್ ಕಡೆ. ಅಜ್ಜಾರ ಬಗ್ಗೆ ಅವ್ರ ಅಭಿಪ್ರಾಯ ಏನೈತ್ರಿ? ನಿಮ್ಮನ್ನ ಬಿಟ್ಟು ಮತ್ತೆ ಬೇರೆದವ್ರು ಬಂದಿರ್ತಾರಲ್ರಿ, ಅವರು ಕಷ್ಟಗಳು ದೂರ ಆಗಂತಾನೆ ಇಲ್ಲಿ ಭಕ್ತಾದಿಗಳು ಬರ್ತಾ ಇದಾರೆ. ಅದ್ರ ನೋಡಿ ಇದ್ಲ ನಾವು ಬರ್ತಾ ಇದೀವಿ. ಇಲ್ಲಿ ನೀವು ಬಂದಿರಲ್ರಿ? ನಿಮ್ ಕಡೆ ಏನಾದ್ರು ಅಮೌಂಟ್ ಕೊಡ್ರಿ ನಮ್ ಕಡೆ? ಇಲ್ಲ, ಅಷ್ಟಂತ ಇಲ್ಲಿ ಅಜ್ಜಾರೆ ಅಂದ್ರೆ 1 ರೂಪಾಯಿ ಯಾರ್ದು ತಗೊಂಗಿಲ್ರಿ. ನಾವ್ ತಂದಂತ ಸಕ್ಕರೆ ಏನೋ ವಾಪಸ್ ನಮ್ಗೆ ಕೊಡ್ತಾರ್ರಿ. ರೈತರಲ್ಲ ಲಿಂಬೆ ಹಣ್ಣು ಕೊಟ್ಟಂತ ಏನ್ ಕೊಟ್ಟಿರ್ತೀವಿ ನಾವು ವಾಪಸ್ ಕೊಡ್ತಾರ ಹೊರತ ಏನು ಇಟ್ಕೊಂಗಿಲ್ಲ ಅವ್ರ. ಇಲ್ಲಿ ಮುಂದ್ ಬರ್ತಕ್ಕಂತ ಭಕ್ತಾದಿಗಳು ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಇಲ್ಲಿ ಬಂದ್ರೆ ಒಳ್ಳೇದಾಕೈತಿ ಅನ್ನೋದು ಭಾವನೆ ಇಟ್ಕೊಂಡ್ ಬರ್ಬೇಕು. ಎಲ್ಲಾರು ದಯಮಾಡಿ ಎಲ್ಲಾರು ಒಳ್ಳೇದಾಕೈತಿ. ಆಯ್ತು.